ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೇಟ್ ಅಂತ. ಈಗಾಗಲೇ ಕುಮಟಾದ ಪ್ರವೀಣ್ ಶೆಟ್ಟಿ ಬಣದ ಕುಮಟಾದ ತಾಲೂಕು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ನಡೆದಂತಹ ನಮ್ಮ ಉತ್ತರ ಕನ್ನಡದಲ್ಲಿ ಏನು ಶಿರೂರಿನಲ್ಲಿ ಗುಡ್ಡ ಕುಸಿದಿದೆ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಶಿರೂರು ಭಾಗದಲ್ಲಿ ಏನು ಗುಡ್ಡ ಕುಸಿದಿದೆ, ಆ ಒಂದು ದಿನ 16ರಂದು ಗುಡ್ಡ ಕುಸಿದಿದೆ. 16ರಲ್ಲಿ ನಾವು 17ಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಮಣ್ಣು ಮಾಡುವಂಥ ಕೆಲಸ ಏನು IRB ಅವರು ಮಾಡ್ತಾಯಿದ್ರು. ಅದು ಏನು ಅಲ್ಲಿ ಪಕ್ಕದಲ್ಲೇ ಎಸಿತಾಯಿದ್ರು ನಮ್ಮ ಕಣ್ಣು ಎದುರಿಗೆ. ಮತ್ತು ಸ್ವಲ್ಪ ನೀರಿನಲ್ಲಿ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವುದೇ ರೀತಿ ಕಿಂಚಿತ್ ತಲೆ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ DC ಇರಲಿಲ್ಲ, ಮಿನಿಸ್ಟ್ರುಗಳು ಇರಲಿಲ್ಲ, ಏನಿದ್ರು IRB ಅವ್ರದ್ದೇ ಕೆಲಸ ನಡೀತಾ ಇತ್ತು ಅಲ್ಲಿ. ಒಂದನೇದು. ಮತ್ತು ಎರಡನೇದೇನೆಂದರೆ ಏನು ಈಗ ಆ ಜಾಗ ಏನು ಬರ್ತದೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬರುವಂಥ ಚತುಷ್ಪಥ ಕಾಮಗಾರಿ, ಆ ಜಾಗ ನಮ್ಮ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರೋದ್ರಿಂದ ಕರ್ನಾಟಕ ಸರ್ಕಾರದ ಒಂದು ಏನು IRB ಅವ್ರಿಗೆ ಯಾವುದೇ ರೀತಿ ನಿದರ್ಶನ ಆಗಿರ್ಬೋದು, ಯಾವುದೇ ರೀತಿ ಕೊಡದೆ ಅವರು ಅವೈಜ್ಞಾನಿಕವಾದಂಥ ಕಾಮಗಾರಿಗೆ ಇವರು ತಲೆ ತೂಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ತಾಲೂಕಾಡಳಿತ, ಜಿಲ್ಲಾಡಳಿತ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಚಿಂತನೆ ಮಾಡಲಿಲ್ಲ. ಯಾಕಂದರೆ ಕಳೆದ ಬಾರಿ ದುಂಡುಕುಳಿಯಲ್ಲಿ ಕುಸಿದಾಗ ಇದೇ ರೀತಿ ಜನ ಪ್ರಾಣಹಾನಿ ಸಂಭವಿಸಿದ್ರು ಕೂಡ ಚಿಂತನೆ ಮಾಡದೆ ರಾಜ್ಯ ಸರ್ಕಾರ ಕೂಡ ಇದೇ ರೀತಿ ಒಂದು ದಿವ್ಯ ನಿರ್ಲಕ್ಷ್ಯನ ತೋರಿತು. ಇದು ಕೂಡ ಶಿರೂರು ಭಾಗದಲ್ಲೂ ಕೂಡ ಇದೇ ರೀತಿ ಸಂಭವಿಸಿದೆ. ಅದಕ್ಕೆ ನೇರ ಹೊಣೆ ಏನಾಗ್ತದೆ ಅಂದರೆ ಸರ್ಕಾರನೇ ಹೊರಬೇಕಾಗ್ತದೆ. ಸರ್ಕಾರನೇ ನೇರ ಕಾರಣ. ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಬಹಿರಂಗವಾಗಿ ಸಮಯ ಯಾಚಿಸಬೇಕು. ಮತ್ತು ಅಲ್ಲಿ ಏನು ಸಿಕ್ಕಾಕೊಂಡಿದ್ದಾರೆ ಅವಶೇಷದ ಅಡಿಯಲ್ಲಿ, ಆ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡವ್ರನ್ನ ಎಲ್ಲರನ್ನ ತೆಗೆಯುವಂಥ ಕೆಲಸ, ಮತ್ತು ಅಲ್ಲಿ ಲಾರಿ ಏನೋ ಸಿಕ್ಕಾಕೊಂಡಿದ್ದಂತೆ, ಮತ್ತು ಆಲದ ಮರಗಳೆಲ್ಲ ಇದ್ದಾವಂತೆ, ಅದೆಲ್ಲ ಈಗಾಗಲೇ ಈಶ್ವರ್ ಮೂಲ್ಕಿ ಅವರು ಹೇಳಿದ್ದಾರೆ. ಅದನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಬೇಕು. ಮತ್ತು ಅದ್ರ ಮೇಲೆ ಅವ್ರದ್ದೇನು ಶವ ಏನಿದೆ ಮತ್ತು ಲಾರಿ ಏನಿದೆ ಅದ್ರ ಮೇಲೆ ಮಣ್ಣು ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ 3-4 ದಿನ ತನಕ ಕೆಲಸ ಏನಂದರೆ IRB ಅವರೇ ಮಾಡಿದ್ದಾರೆ. ಯಾಕಂದರೆ ಸರ್ಕಾರ ಯಾವುದೇ ರೀತಿ ಇದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಮತ್ತು ಯಾವುದು ಹೆರ್ಗು ವೈರಲ್ಲೇ ಮಾಡೋಕ್ಕೆ ಕೊಡಲಿಲ್ಲ. ಈ ವಿಷಯವನ್ನು ಬಹಿರಂಗವಾಗಿ ಮಾಡೋಕ್ಕೆ ಕೊಡಲಿಲ್ಲ. ಅದನ್ನು ಕೇಂದ್ರ ಸರ್ಕಾರಕ್ಕಾದರೂ ತಿಳಿಸಿದರೆ ಅವರೇನು ಹೆಚ್ಚುವರಿಯಾಗಿ ಒಂದು ಏನು ನಮ್ಮ ಸಹಾಯ ಮಾಡ್ಬೋದಾಗಿತ್ತು. ಆದರೂ ಕೂಡ ಇದೊಂದು ದ್ವಂದ್ವ ನೀತಿಯನ್ನು ಅನುಸರಿಸಿದ್ದಾರೆ ರಾಜ್ಯ ಸರ್ಕಾರ. ನಮ್ಮ ಸಮ್ಮುಖದಲ್ಲಿ ನಾವು ಹೋಗ್ಕೊಂಡು ಕೂಡ ಸರ್ಕಾರಕ್ಕೆ ಬೇಡಿಕೆ ನೀಡಿದ್ದು ಅದೇ ದಿನ 17ನೇ ತಾರೀಕಿಗೆ ನಾವು ಭೇಟಿ ನೀಡಿದ್ದು, ಬುಧವಾರ ದಿನ. ಆದರೂ ಕೂಡ ಅಲ್ಲಿ ಯಾವುದೇ ರೀತಿ ಅಧಿಕಾರಿಗಳು ಉಪಸ್ಥಿತ ಇರಲಿಲ್ಲ. ಯಾಕಂದರೆ ಅವರು IRB ಅವ್ರದ್ದೇ ದರ್ಬಾರ್ ಆಗೋಗ್ಬಿಟ್ಟಿದೆ ಇಲ್ಲಿ ಉತ್ತರ ಕನ್ನಡದಲ್ಲಿ. ಯಾಕಂದರೆ ಅವ್ರು ಮಾಡಿದ್ದೇ ಕರೆ ಅನ್ನೋದು ಲೆಕ್ಕದಲ್ಲಿ ಆಗಿಬಿಟ್ಟಿದೆ. ಮತ್ತೇನೆಂದರೆ ಅದು ಒಂಥರ ಕಂಜೆಸ್ಟೆಡ್ ಏರಿಯಾ, ಒಂಥರ ಅದು ಒಂದು ಕಡೆ ಗುಡ್ಡ ಭಾಗ ಇದೆ, ಇನ್ನೊಂದು ಕಡೆ ನದಿ ಭಾಗ ಇದೆ. ಮತ್ತು ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇಲ್ಲ. ಅದೊಂದು ಕಂಜೆಸ್ಟೆಡ್ ಇದರಲ್ಲಿ ಅದು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಈ ಒಂದು ಜೀವವನ್ನು ಪಡೆದಿದ್ದಾರೆ. ಮತ್ತು ಸರ್ಕಾರ ಕೂಡ ಇದ್ರ ಬಗ್ಗೆ ಮಣ್ಣನ್ನು IRB ಅವರು ಅಲ್ಲಿ ಕೆಳಗೆ ಈ ನದಿಗೆ ಮಣ್ಣು ಇರೋದ್ರಿಂದ ಅಲ್ಲೆಲ್ಲ ಮತ್ತೆ ಅದ್ರ ಅವಿಶೇಷ ಅಡಿಯಲ್ಲಿ ಏನು ಸಿಕ್ಕಾಕೊಂಡಿದ್ದಾರೆ ಅವ್ರ ತಲೆ ಮೇಲೆ ಮಣ್ಣು ಹಾಕಿದ್ದಾರೆ ಈಗ IRB ಅವರು. ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕು. ಮತ್ತು ನೋಡಿದ್ರೆ ನಮ್ಮ ರಾಜ್ಯ ಸರ್ಕಾರದ ಏನು ಮುಖ್ಯಮಂತ್ರಿಗಳೇನಿದ್ದಾರೆ ಅವ್ರು ಕೇಳಕ್ಕೆ ಹೋಗಿ ಅವ್ರಿಗೆ ಇದು ಕೊಡ್ತೀವಿ, ಸಹಾಯ ಮಾಡ್ತೀವಿ, ಮೊದಲು ಇಲ್ಲಿ ಮಾಡಲಿ ನಮ್ಮ ಉತ್ತರ ಕನ್ನಡದಲ್ಲಿ, ನಮ್ಮ ಕರ್ನಾಟಕ ಮೊದಲು, ನಂತರ ಬೇಕಾದ್ರೆ ಅವ್ರಿಗೆ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ತೆಗೆಯುವಂಥ ಕೆಲಸವನ್ನು ಮೊದಲು ಮಾಡಬೇಕು. ಮತ್ತು ಅದು ಅವಶೇಷ ಅಡಿಯಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ, ಏನು 3-4 ಜನ ಏನೋ ನಾಪತ್ತೆ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಕೂಡಲೇ ತೆಗೆದುವಂಥ ಕೆಲಸವನ್ನು ಮಾಡಲಿಲ್ಲ ಅಂದ್ಬಿಟ್ರೆ ಮುಂದಿನ ದಿನದಲ್ಲಿ ನಾವು ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.